ಓಂ ಶಾಂತಿ. ಬ್ರಹ್ಮಬಾಬಾರವರ ಜೀವನದ ಪ್ರೇರಕ ಪ್ರಸಂಗ ಭಾಗ 17. ಪರಂಜ್ಯೋತಿ ಸ್ವರೂಪ ಶಿವಪರಮಾತ್ಮನು ಬ್ರಹ್ಮಬಾಬಾರವರ ತನುವಿನಲ್ಲಿ ಅವತರಿಸಿ ಹೇಳುವ ಈಶ್ವರೀಯ ಜ್ಞಾನ ಮತ್ತು ಸಹಜ ರಾಜಯೋಗದ ಶಿಕ್ಷಣವನ್ನು ಅನೇಕ ಸ್ತ್ರೀ ಪುರುಷರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುಖ ಶಾಂತಿ ಅನುಭವ ಮಾಡತೊಡಗಿದರು. ಆಗ ಬ್ರಹ್ಮಬಾಬಾರವರು ಸತ್ಸಂಗಕ್ಕೆ ಬಂದು ಜ್ಞಾನವನ್ನು ಕೇಳಲು ತಮ್ಮ ತಮ್ಮ ಕುಟುಂಬದ ಮುಖ್ಯಸ್ಥರಿಂದ ಅನುಮತಿ ಪತ್ರವನ್ನು ತರಲು ಹೇಳಿದರು. ಕೆಲವರು ಪರಿವಾರ ಸಮೇತ ಜ್ಞಾನವನ್ನು ಕೇಳಲು ಬರುತ್ತಿದ್ದರು. ಅಂಥವರಿಗೆ ತೊಂದರೆಯಾಗಲಿಲ್ಲ. ಆದರೆ ಕಾಮವಿಕಾರವು ನರಕಕ್ಕೆ ದ್ವಾರ ಎಂಬುದನ್ನು ಅರಿತು ಆ ಗೀತಾಜ್ಞಾನದಂತೆ ನಡೆಯುತ್ತಿರುವ ಕೆಲವರಿಗೆ ತಮ್ಮ ಪರಿವಾರದ ಮುಖ್ಯಸ್ಥರಿಂದ ಅನುಮತಿ ಪತ್ರ ದೊರೆಯುವುದು ಕಷ್ಟವಾಯಿತು. ಈ ಬಗ್ಗೆ ಹೃದಯ ಪುಷ್ಪ ದಾದಿಯವರು ಇವರು ಕರ್ನಾಟಕ ಮತ್ತು ದಕ್ಷಿಣ ಭಾರತದಲ್ಲಿ ಈಶ್ವರೀಯ ಸೇವೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ತಮ್ಮ ಅನುಭವವನ್ನು ಈ ರೀತಿ ಹಂಚಿಕೊಳ್ಳುತ್ತಿದ್ದಾರೆ. ನಾನು ನನ್ನ ತಂದೆಗೆ ಅನುಮತಿ ಪತ್ರವನ್ನು ನೀಡಲು ತಿಳಿಸಿದಾಗ ಅವರು ಇದಕ್ಕೆ ಒಪ್ಪಲಿಲ್ಲ. ಅವರು ಮಾಂಸಾಹಾರಿಯಾಗಿದ್ದರು, ಬಹಳ ಮದ್ಯಪಾನ ಮಾಡುತ್ತಿದ್ದರು. ಆಗ ನಾನು ಪರಮಾತ್ಮ ಶಿವನನ್ನು ಮನಮಂದಿರದಲ್ಲಿ ನೆನೆಯುತ್ತಾ ನಿಮ್ಮನ್ನು ಬಾಬಾರವರು ಕರೆಯುತ್ತಿದ್ದಾರೆ ಎಂದು ಹೇಳಿದೆ. ಆಗ ಅವರ ಹೃದಯ ಕರಗಿತು. ಇಷ್ಟು ದೊಡ್ಡ ವ್ಯಕ್ತಿ ನನ್ನನ್ನು ಕರೆಯುತ್ತಿದ್ದಾರೆಂದರೆ ನಾನು ಬರುತ್ತೇನೆ ಎಂದು ಬಾಬಾರವರ ಹತ್ತಿರ ಬಂದರು. ಬಾಬಾರವರು ಅವರಿಗೆ ಈಶ್ವರೀಯ ಜ್ಞಾನ ಮತ್ತು ಅದರ ಮಹತ್ವವನ್ನು ಹೇಳಿದರು. ಮಮ್ಮಾರವರು ತಮ್ಮ ತಂದೆಯವರಿಗೆ, ನೀವು ಚೈತನ್ಯ ಆತ್ಮವಾಗಿದ್ದೀರಿ. ನಿಮ್ಮ ಶರೀರ ಒಂದು ಮಂದಿರವಿದ್ದಂತೆ. ಮಂದಿರದಲ್ಲಿ ಮಾಂಸವನ್ನು ನೈವೇದ್ಯ ಇಡುತ್ತಾರೆಯೇ? ಮದ್ಯಪಾನವನ್ನು ತೀರ್ಥವಾಗಿ ನೀಡುತ್ತಾರೆಯೇ ಎಂದು ಕೇಳಿದರು. ಅವರ ಮಾತುಗಳು ತಂದೆಯವರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದವು. ಅವರು ಅಂದಿನಿಂದ ಮಾಂಸಾಹಾರ ಮತ್ತು ಮದ್ಯಪಾನವನ್ನು ತ್ಯಜಿಸಿದರು. ವಿದೇಶಿ ಮದ್ಯದ ಬಾಟಲಿಗಳನ್ನು ರಸ್ತೆಗೆ ಎಸೆದರು. ಅದನ್ನು ಕಂಡು ಕೆಲವರು ನಮಗೆ ಆ ಮದ್ಯಪಾನದ ಬಾಟಲಿಗಳನ್ನು ನೀಡಿ ಎಂದು ಕೇಳಿದಾಗ ನಾನು ಪಾಪಕರ್ಮಗಳನ್ನು ಮಾಡುವುದಿಲ್ಲ ಮತ್ತು ಇನ್ನೊಬ್ಬರಿಗೆ ಮಾಡಲು ಅವಕಾಶ ಕೊಡುವುದಿಲ್ಲ ಎಂದು ಹೇಳಿದರು. ಓಂ ಶಾಂತಿ.